ಅಶ್ಲೀಲ ವಿಡಿಯೋಗಳನ್ನ ಹಂಚಿಕೆ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರೀತಂ ಗೌಡ ಮಾಜಿ ಶಾಸಕ ಅವರಿಗೆ ಎಸ್ಐಟಿ ಆಲ್ರೆಡಿ ನೋಟಿಸ್ ಕೊಟ್ಟಿದೆ. ಹಾಗಾಗಿ ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಮಾಜಿ ಶಾಸಕನಿಗೆ ಇದೆಯಾ ಪೆನ್ ಡ್ರೈವ್ ಲಿಂಕ್? ಪ್ರೀತಂ ಗೌಡ ಮೇಲೆ ಈ ಆರೋಪ ಬಂದಿದ್ದು ಏಕೆ? ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಪ್ರೀತಂ ಗೌಡ ಪಾತ್ರ ಇದೆಯಾ? ನಿಜಕ್ಕೂ ತನಿಖೆಗೆ ಸಹಕಾರ ನೀಡಬೇಕು ಅಂತ ಹೈಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. ಹಾಗಾಗಿ ಅವರು ವಿಚಾರಣೆಯನ್ನ ಎದುರಿಸಲೇಬೇಕಾದಂತ ಅನಿವಾರ್ಯತೆ ಪ್ರೀತಂ ಗೌಡ ಅವರಿಗೆ. ಆಲ್ರೆಡಿ ಅವರ ಆಪ್ತರು ಈ ಅಶ್ಲೀಲ ವಿಡಿಯೋ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೊಳಗಾಗಿದ್ದಾರೆ. ಈಗ ಪ್ರೀತಂ ಗೌಡ ಅವರ ಸರದಿ. ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಕಾರಣ ಹಾಸನದಲ್ಲಿ ಹೇಗಿತ್ತು ಅಂದ್ರೆ ಪೆನ್ ಡ್ರೈವ್ಗಳು ಬಂಚ್ ಆಗಿ ಸಿಗ್ತಾ ಇತ್ತು ರಸ್ತೆ ತುಂಬೆಲ್ಲ. ಬಸ್ ಸ್ಟ್ಯಾಂಡ್ಗಳಲ್ಲಿ ಯಾರು ಇದನ್ನ ಹಂಚಿಕೆ ಮಾಡಿದ್ದು? ಈ ಪ್ರಶ್ನೆ ಬಂದಾಗ ಅನೇಕರ ಹೆಸರುಗಳು ಕೂಡ ಮುನ್ನೆಲೆಗೆ ಬಂತು. ಅದರಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಮೇಲೂ ಕೂಡ ಈ ಗಂಭೀರ ಆರೋಪ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಈ ಅಶ್ಲೀಲ ವಿಡಿಯೋಗಳು ಹಂಚಿಕೆ ಮಾಡಿರುವಂತಹ ರೂವಾರಿ ಯಾರು, ಆ ಮಾಸ್ಟರ್ ಮೈಂಡ್ ಯಾವುದು ಅನ್ನುವಂತಹ ಪ್ರಶ್ನೆಗೆ ಬಹುತೇಕರ ಹೆಸರುಗಳು ಮುನ್ನೆಲೆಗೆ ಬಂತು. ಆಬ್ವಿಯಸ್ಲಿ ಪ್ರೀತಂ ಗೌಡ ಆಪ್ತರು ಕೂಡ. ಸೊ ಅಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಕಚೇರಿ ನಿವಾಸದ ಮೇಲೂ ಕೂಡ ದಾಳಿಯಾಗಿದ್ದನ್ನ ಗಮನಿಸಿದ್ವಿ, ಅವರ ಆಪ್ತರಿಗೆ ಸಂಬಂಧಪಟ್ಟದ್ದು. ಬಟ್ ಈಗ ಪ್ರೀತಂ ಗೌಡ ಅವರ ಸರದಿ ಇವತ್ತು ಏನಾಗಬಹುದು? ಖಂಡಿತವಾಗ್ಲೂ ಶ್ರುತಿ, ಏನಂದ್ರೆ FIR ದಾಖಲಾಗ್ತಿದ್ದಂತೆ ಏನೋ ಪ್ರೀತಂ ಗೌಡ ಅವರು ಕೂಡ ಏನೋ ರಿಟ್ ಅರ್ಜಿಯನ್ನ ಸಲ್ಲಿಸ್ತಾರೆ ಹೈಕೋರ್ಟ್ಗೆ. ಈಗಾಗಲೇ ಅವರಿಗೆ ಕೊಟ್ಟಿರುವಂಥದ್ದು SITಯ ಏನು ವಿಚಾರಣೆಗೆ ನೀವು ಸ್ಪಂದಿಸಬೇಕು ಅಂತ ಹೇಳಿ ಕೂಡ ಹೈಕೋರ್ಟ್ ಈಗಾಗಲೇ ಏನು ಸೂಚನೆ FIR ಆದಾಗಿಂದನೂ. ಓಕೆ ಫೈನ್ ಅಜಯ್, ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಪ್ರೀತಂ ಗೌಡ ಅವರು ಹೈಕೋರ್ಟ್ ಸೂಚನೆಯ ಮೇರೆಗೆ ವಿಚಾರಣೆಯನ್ನ ಎದುರಿಸಲೇಬೇಕು. ಹಾಗಾಗಿ ಇವತ್ತು ಅವರು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡ್ಬೇಕು ಇವತ್ತು ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಿಐಡಿ ತನಿಖೆ ಚುರುಕುಗೊಂಡಿದೆ. ಸೂರಜ್ ಸಮ್ಮುಖದಲ್ಲೇ ಸ್ಥಳ ಮಹಜರು ಕೂಡ ನಡೆದಿದ್ದು ಈ ಕೇಸ್ನ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗನ್ನಿ ಕಡದ ತೋಟದ ಮನೆಯಲ್ಲಿ ಸ್ಥಳ ಮಹಜರು. ಸೂರಜ್ ಸಂತ್ರಸ್ತರ ಸಮ್ಮುಖದಲ್ಲಿ ತನಿಖೆ ಚುರುಕು. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ತನಿಖೆ ಚುರುಕುಗೊಂಡಿದೆ. ಆರೋಪಿ ಸೂರಜ್ ರೇವಣ್ಣ ವಿಚಾರಣೆ ನಡೆಸಿದ ಸಿಐಡಿ ಸ್ಥಳ ಮಹಜರು ಕಾರ್ಯ ನಡೆಸಿತ್ತು. ಕಳೆದ ಜೂನ್ 16ರಂದು ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಂತೆ. ಈ ಸಂಬಂಧ ಅರಕಲಗೂಡು ಯುವಕ ಜೂನ್ 22ರಂದು ಹೊಳೆನರಸೀಪುರ ಠಾಣೆಗೆ ದೂರು ನೀಡಿದ್ದ. ಈ ಕೇಸನ್ನ ನಂತರದಲ್ಲಿ ಸಿಐಡಿಗೆ ಹಸ್ತಾಂತರ ಮಾಡಲಾಗಿತ್ತು. ಸದ್ಯ ಕೇಸ್ನ ತನಿಖೆ ಚುರುಕುಗೊಳಿಸಿದ ಸಿಐಡಿ ಮೊದಲ ಸಂತ್ರಸ್ತನನ್ನ ಹೊಳೆನರಸೀಪುರ ತಾಲೂಕಿನ ಗನ್ನಿಕಡದ ತೋಟದ ಮನೆಗೆ ಕರೆದೊಯ್ದು ಸ್ಥಳ ಮಹಜರು ನಡೆಸಿದ್ರು. ಸಂತ್ರಸ್ತನ ಸಮ್ಮುಖದಲ್ಲಿ 3 ತಾಸು ಸ್ಥಳ ಮಹಜರು ನಡೆಸಲಾಯಿತು. ನಂತರ ಸಂಜೆ ಹೊತ್ತಿಗೆ ಸೂರಜ್ನನ್ನ ಸ್ಥಳಕ್ಕೆ ಕರೆದೊಯ್ದು ಮಹಜರು ಮಾಡಲಾಯಿತು. ಆ ಮೂಲಕ ಸಾಕ್ಷ್ಯ ಸಂಗ್ರಹಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.